ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬೆಳಿಗ್ಗೆ ದೇವರಿಗೆ ಹೂ ಕೊಯ್ಯೋದು, ಗಿಡಕ್ಕೆ ನೀರು ಹಾಕೋದು ಯಾವುದೂ ತೋರಿಸ್ತಾ ಇಲ್ಲ. ಸೀದಾ ಅಡುಗೆ ಮನೆಗೆ ಬಂದುಬಿಟ್ಟಿದ್ದೇನೆ. ಸ್ಟಾರ್ಟ್ ಮಾಡಿದ್ದೇನೆ. ಗಿಡಕ್ಕೆ ನೀರು ಹಾಕೋದು, ಹೂ ಕೊಯ್ಯೋದೆಲ್ಲ ಮತ್ತೆ ಮಾಡ್ತೇನೆ. ಯಾಕಂದರೆ ಇಡ್ಲಿ ಮಾಡೋಣ ಅಂತ ಇಡ್ಲಿಗೆ ಬೇಯಿಸೋಕ್ಕಿಟ್ಟು ಹೋಗ್ಬಿಟ್ರೆ ಗಿಡಕ್ಕೆಲ್ಲ ನೀರು ಹಾಕಿ ಬರುವಾಗ ಇಡ್ಲಿ ಬೆಂದಿರುತ್ತೆ ಮತ್ತು ಎಲ್ರಿಗೂ ಕೂಡ ಲೇಟ್ ಆಗುತ್ತಲ್ವ ತಿಂಡಿಗೆ, ಅದಕ್ಕೋಸ್ಕರ. ಮತ್ತು ಇಷ್ಟು ಫಾಸ್ಟಾಗಿ ನಾನು ಓಡಾಡಲ್ಲ, ನಾನು ಫಾಸ್ಟ್ ಫಾರ್ವರ್ಡ್ ಮಾಡಿಡ್ತೇನೆ ಎಡಿಟಿಂಗಲ್ಲಿ. ಯಾಕಂದರೆ ಲೆಂತಿ ಆಗುತ್ತೆ ವೀಡಿಯೋ. ನಮ್ಮ ಕೆಲಸ ಎಲ್ಲ ಮುಗಿಯುವಾಗ ಅರ್ಧ ಮುಕ್ಕಾಲು ಗಂಟೆ ಆಗಿಬಿಡುತ್ತೆ. ಹಾಗೆ ಇಡ್ಲಿ ಪಾತ್ರೆಗಳನ್ನೆಲ್ಲ ಚೆನ್ನಾಗಿ ತೊಳೆದಿಟ್ಟದನ್ನು ಇನ್ನೊಂದು ಸಲ ತೊಳ್ಕೊತೇನೆ. ನಂಗೆ ಅದೊಂದು ಅಭ್ಯಾಸ ಮಾರಿರಿ. ಯಾಕಂದರೆ ಅಲ್ಲಿ ಆಲ್ರೆಡಿ ಹೇಳಿದೆ ನಾನು, ಪಲ್ಲಿ ಜಿರಳೆ ಎಲ್ಲ ಓಡಾಡಿರತ್ತಲ್ಲ, ಸರಿ ಹೋಗಲ್ಲ. ಒಂದು ಸಲ ತೊಳ್ಕೊಂಡು ಒರೆಸ್ಕೊಬಿಟ್ರೆ ರಗಳಿರಲ್ಲ. ಹಾಗೆ ಆನ್ ಮಾಡಿ ಇಟ್ಕೊಂಡೆ ಇಡ್ಲಿ ಪಾತ್ರೆಯನ್ನು, ನೀರೆಲ್ಲ ಹಾಕಿ. ಈಗ ಫಟಾಫಟ್ ಇಡ್ಲಿ ಬೇಯಿಸೋಕೆ ಇಟ್ಬಿಡೋಣ. ಆ್ಯಕ್ಚುಲಿ ಇಡ್ಲಿ ಮಾಡೋದಂದರೆ ಈಸಿ ಆಗುತ್ತೆ. ಅದರಷ್ಟಕ್ಕೆ ಅದು ಬೆಂದ್ಕೊಂಡಿರುತ್ತೆ. ನಮ್ಮಷ್ಟಕ್ಕೆ ನಾವು ಬೇರೆ ಕೆಲಸ ಎಲ್ಲ ಮಾಡ್ಕೋಬೋದು. ಆದರೆ ಡೈಲಿ ಇಡ್ಲಿ ತಿನ್ನೋಕ್ಕಾಗಲ್ಲಲ್ಲ. ಹಾಗೆ ವಾರಕ್ಕೊಂದು ದಿನ ನಾನು ಇಡ್ಲಿ ಮಾಡ್ತೇನೆ ಯೂಶ್ವಲಿ. ಮತ್ತು ಮಸಾಲ ರವೆ ಇಡ್ಲಿ ಅದು ಕೂಡ ಮಾಡ್ತೇನೆ. ಅದು ಕೂಡ ತುಂಬಾ ಈಸಿ. ಹಾಗೆ ಏನಾದ್ರು ಒಂದು ಆಗಬೇಕಲ್ವ ಹೊಟ್ಟೆ ತುಂಬಿಸೋಕ್ಕೆ. ಹಾಗೆ ನೀವೆಲ್ಲ ಏನೇನು ಮಾಡ್ತೀರಾ ಕಮೆಂಟ್ ಮಾಡಿ ಹೇಳಿ ನನಗೆ. ಹೆಚ್ಚಿನ ಜನರು ನೀರು ದೋಸೆ ಮಾಡ್ತಾರೆ, ಅದು ಡೆಡ್ ಈಸಿ ಅಲ್ವಾ, ಫಟಾಫಟ್ ಮಾಡ್ಕೊಂಡು ತಿನ್ಬೋದು. ಆದರೆ ಎಲ್ಲಕ್ಕಿಂತ ಇಡ್ಲಿ ಈಸಿ ಅಂತ ನಂಗೆ ಅನ್ಸೋದು. ಆಯಿತು, ಬೇಯಿಸೋಕ್ಕಿಟ್ಟು ಹೊರಡೋದಿನ್ನು. ಫ್ಲೇಮನ್ನು ಸ್ವಲ್ಪ ಮೀಡಿಯಮ್ ಟು ಲೋ ರೇಂಜಲ್ಲಿಟ್ಟು ಹೋಗ್ಬಿಡ್ತೇನೆ. ಮತ್ತು ನಾನು ಏನು ಮಿಕ್ಸ್ ಮಾಡಿದ್ದೇನೆ ತೋರಿಸ್ತೇನೆ, ಯಾವ ರವೆ ಅಂತ. ಮೊದಲೆಲ್ಲ ಅಮ್ಮನ ಮನೆಯಲ್ಲಿ ಮತ್ತು ಇಷ್ಟು ವರ್ಷ ನಾವು ಅಕ್ಕಿಯನ್ನು ಮಿಕ್ಸಿ ಹಾಕಿ ಪೌಡರ್ ಮಾಡಿಕೊಂಡು ಅದರಿಂದ ಮಾಡ್ತಿದ್ದೆವು. ಕೆಲವರು ಅಕ್ಕಿಯನ್ನು ರುಬ್ಬಿ ಮಾಡ್ತಾರೆ. ನಾನು ಈ ವಿಜಯ ಇಡ್ಲಿ ರವೆ ಅಂತ ಒಂದು ಪ್ಯಾಕೆಟ್ ಸಿಗ್ತದೆ, ಅದು ಒಳ್ಳೆ ಬರುತ್ತೆ ನೋಡಿ. ಕುಚಲಕ್ಕಿ ರವೆ ಅನಿಸುತ್ತೆ. 1 ಲೋಟ ಉದ್ದಿಗೆ 3 ಲೋಟ ಅಷ್ಟು ರವೆ ಹಿಡಿಸತ್ತೆ ನೋಡಿ. ತುಂಬ ಸಾಫ್ಟಾಗಿ ಇಡ್ಲಿ ಆಗುತ್ತೆ. ಅಕ್ಕಿ ರುಬ್ಕೊಂಡು ಇಡ್ಲಿ ಮಾಡೋದು ಅದು ಇದು ಏನು ಕಷ್ಟ ಇರಲ್ಲ. ಈಗ ಒಂದು ಸಲ ನಾನು ಅಡುಗೆ ಕಟ್ಟೆ ಕ್ಲೀನ್ ಮಾಡಿಬಿಟ್ಟೆ ಹೋಗ್ತೇನೆ. ಅದೊಂದು ಅಭ್ಯಾಸ ಮಾರಿರಿ ನನಗೆ. ಒಂದೊಂದು ಸಲ ಅನಿಸೋದು ನನಗೆ, ನಾನು ಹಳೆ ಜನ್ಮದಲ್ಲಿ ಏನಾದ್ರು ಹೋಟೆಲ್ ಕ್ಲೀನರ್ ಆಗಿದ್ನ ಅಂತ ಹೋಟೆಲಲ್ಲಿ. ಯಾಕಂದರೆ ಹೀಗೆ ಉಜ್ಜೋದು ಒರೆಸೋದು ಸ್ವಲ್ಪ ಜಾಸ್ತಿ ಇರುತ್ತೆ ನನಗೆ ಒಂದು ಸ್ವಲ್ಪ ಹರಡ್ಕೊಂಡು ಏನಾದ್ರು ಚೆಲ್ಲಿದ್ದು ಅದು ಇದು ಬಿದ್ದಿದ್ದು ಇದ್ದರೂ ನನಗೆ ಸರಿ ಹೋಗೋದಿಲ್ಲ. ನೀಟ್ ಇರಬೇಕು, ಕ್ಲೀನ್ ಇರಬೇಕು. ಆಗ ಮಾತ್ರ ಮನಸ್ಸಿಗೆ ಸಮಾಧಾನ. ಎಲ್ಲ ಕಡೆ ಅಷ್ಟೇ ಸೇರಿಸ್ಕೊಂಡು ನೀಟಾಗಿ ಇಟ್ಟಿರಬೇಕು ಮನೇನ. ಆಗನ್ನ ಮಾತ್ರಕ್ಕೆ ಆ ರ್ಯಾಕ್ ನೋಡಿ ಯಾರು ಕಮೆಂಟ್ ಮಾಡಬೇಡಿ. ಅದರಲ್ಲಿ ಎಲ್ಲ ನೀಟಾಗಿ ಇಟ್ಟಿರ್ತೇನೆ. ಎಷ್ಟೋ ಸಲ ಆಚೆ ಈಚೆ ತೆಗೆಯುವಾಗ ಹಾಗೆ ಆಗಿರುತ್ತೆ. ಈಗಿನ ನನ್ನ ಸಿಚುವೇಷನಲ್ಲಿ, ನನ್ನ ಹೆಲ್ತ್ ಕಂಡೀಷನಲ್ಲಿ ಆ ರ್ಯಾಕ್ಗಳನ್ನೆಲ್ಲ ಜೋಡಿಸಿರ್ತಾ ಮಾಡೋಕ್ಕಾಗಲ್ಲ. ಯಾಕಂದರೆ ಅಮ್ಮ ತುಂಬ ಹುಷಾರು ತಪ್ಪಿದಾರಲ್ವ. ಹಾಗೆ ಆಯಿತು, ಇಡ್ಲಿ ಬೆಂದಾಯಿತು. ನಾನು ಹೊರಗೆಲ್ಲ ಗಿಡಕ್ಕೆಲ್ಲ ನೀರು ಹಾಕಿ ಬಂದೆ. ಆಮೇಲೆ ಈಗ ಇಡ್ಲಿ ತೋರಿಸ್ಬಿಡ್ತೇನೆ ಹೇಗಾಗಿದೆ ಅಂತ. ನೋಡಿದ್ರಾ, ಸಖತ್ತಾಗಿರುತ್ತೆ. ಆಯಿತಾ, ನೀವು ಒಮ್ಮೆ ಟ್ರೈ ಮಾಡಿ. 1 ಲೋಟ ಉದ್ದಿನ ಬೇಳೆಗೆ 3 ಲೋಟದಷ್ಟು ಅಕ್ಕಿ ರವೆ ಹಿಡಿಸತ್ತೆ ನೋಡಿ, ಅದು ಇಡ್ಲಿ ರವೆ. ಓಕೆನಾ. ಈಗ ನಾನು ಸಾಫ್ಟ್ ಎಷ್ಟಿದೆ ಅಂತ ತೋರಿಸ್ಬಿಡ್ತೇನೆ ನಿಮಗೆ. ನಾನು ಅದನ್ನೇ ಮಾಡೋದು. ಮೊದಲೆಲ್ಲ ಅಕ್ಕಿ ರುಬ್ಬಾಕಿ, ಇಲ್ಲದ್ರೆ ನಮ್ಮ ಕಡೆ ಅದೇ ಹೇಳಿದೆಲ್ಲ ಲಾಸ್ಟ್ ಟೈಮು, ಅಕ್ಕಿ ಮಿಕ್ಸಿ ಹಾಕಿ ಅದರಿಂದ ಮಾಡ್ತಿದ್ರು. ಹಾಗೆಲ್ಲ ತುಂಬ ಕಷ್ಟಪಡೋದಿತ್ತು. ಈಗ ಈ ರೀತಿ ಮಾಡಿಕೊಂಡ್ರೆ ಇಡ್ಲಿ ಸಖತ್ತಾಗುತ್ತೆ ನೋಡಿ. ಎಷ್ಟು ಚೆನ್ನಾಗಿ ತೆಗಿಯೋಕ್ಕೆ ಬಂದಿದೆ, ಸಾಫ್ಟಾಗಿದೆ. ಟೆಕ್ಸ್ಚರ್ ನೋಡ್ರೂ ಗೊತ್ತಾಗತ್ತಲ್ವ. ಹಾಗೆ ನೀವು ಕೂಡ ಟ್ರೈ ಮಾಡೋದು ಒಳ್ಳೆಯದಂತ ಅನಿಸುತ್ತೆ ಅರ್ಜೆಂಟಿಗೆ. ಏನಂತೀರಾ? ಸೊ ಫಟಾಫಟ್ ಇಡ್ಲಿ ಎಲ್ಲ ತೆಗೆದುಬಿಟ್ಟು ಒಂದು ಕಡೆ ಹಾಕಿಬಿಟ್ಟು ಮತ್ತು ನೆಕ್ಸ್ಟ್ ಕೆಲಸಕ್ಕೆ ಹೋಗ್ಬೇಕು ನನಗೆ. ಬೇಕಾ ನಿಮಗೆ? ಇದಾದರೆ ಎಷ್ಟು ಬೇಕಾದ್ರೂ ತೊಗೊಳ್ಳಿ. ಸರಿ, ಈಗ ನೋಡಿ ತೋರಿಸ್ತೇನೆ ಹತ್ತಿರದಿಂದ. ನೋಡಿದ್ರಾ, ಚೆನ್ನಾಗಿದೆ. ಆಯಿತು, ಈಗ ನಾನೊಂದು 11 ಗಂಟೆಗೆ ಕಷಾಯ ಮಾಡ್ತಿದ್ದೇನೆ. ಮಜ್ಜಿಗೆ ಹುಲ್ಲು, ಕಾಳುಮೆಣಸು, ಕೊತ್ತಂಬರಿ, ಜೀರಿಗೆ ಎಲ್ಲ ಹಾಕಿ ಅಮ್ಮನಿಗೆ ಕಷಾಯ ಮಾಡಬೇಕು. ನಾವು ಕೂಡ ಕುಡಿತೇವೆ. ಅನ್ನಕ್ಕೆ ಬೇಕಿಟ್ಟಿದ್ದೇನೆ. ಸ್ವಲ್ಪ ಅನ್ನ ಉಳಿದದಿತ್ತು. ನನ್ನ ಮಗಳು ಚಿತ್ರಾನ್ನ ಮಾಡಿಕೊಡಮ್ಮ ಸ್ವಲ್ಪ ಎಕ್ಸ್ಟ್ರಾ ಅಂತ ಹೇಳಿದ್ಲು. ಸೊ ಚಿತ್ರಾನ್ನ ಕೂಡ ಮಾಡ್ತೇನೆ. ಚಿತ್ರಾನ್ನ ಕೂಡ ಸೇಮ್ ತುಂಬಾ ಈಸಿ. ಒಂದು ಬಾಣಲೆಗೆ ಉದ್ದಿನಬೇಳೆ, ಸಾಸಿವೆ ಕಾಳು, ಮೆಣಸು, ಅರಿಶಿಣ ಎಲ್ಲ ಹಾಕಿ, ಕರಿಬೇವಿನ ಸೊಪ್ಪೆಲ್ಲ ಇದ್ದರೆ ಸರಿ ಫ್ರೈ ಮಾಡಿ
ಆಮೇಲೆ ಅನ್ನವನ್ನು ಹಾಕ್ಬಿಡೋದು. ಹಿಂಗು ಹಾಕ್ತೇನೆ ಪರಿಮಳಕ್ಕೆ. ಇದೊಂದು ಹಿಂಗು ನಮ್ಮಲ್ಲಿ ಖಾಯಂ ಇರುತ್ತೆ. ನನ್ನ ಅಡುಗೆಯಲ್ಲಿ ಅದೊಂದು ಇರಲೇಬೇಕು. ನಾವು ಸ್ವಲ್ಪ ನಮ್ಮ ಅಮ್ಮನ ಕಡೆಯಲ್ಲಿ ಹಿಂಗು ಜಾಸ್ತಿ ಉಪಯೋಗಿಸ್ತೇವೆ. ಅದು ಘಮ ಘಮ ಅಂತ ಪರಿಮಳ ಬರುತ್ತೆ. ಅದರೊಟ್ಟಿಗೆ ತಿಂದ ಆಹಾರ ಎಲ್ಲ ಚೆನ್ನಾಗಿ ಜೀರ್ಣ ಆಗುತ್ತೆ ಅಂತ. ಒಳ್ಳೆಯದು. ಹಿಂಗು ಮಜ್ಜಿಗೆ ಎಲ್ಲ ಕುಡಿತಾರಲ್ವ ಎಷ್ಟೋ ಜನ. ಹಾಗೆ ನಾವು ಸಾಂಬಾರಕ್ಕೆ, ಸಾರಿಗೆ, ಹೀಗೆಲ್ಲ ಚಿತ್ರಾನ್ನ, ಪಲ್ಯಕ್ಕೆಲ್ಲ ಹಾಕಿ ಬಿಡ್ತೇವೆ. ಚೂರು ಹಾಕಿದರೆ ಸಾಕಾಗುತ್ತೆ. ತುಂಬ ಜಾಸ್ತಿ ಹಾಕಿದರೆ ಹೀಟ್ ಆಗುತ್ತಂತೆ. ಸೊ ಹೀಗೆಲ್ಲ ಮಾಡಿ ಚಿತ್ರಾನ್ನ ರೆಡಿ ಮಾಡಿಬಿಟ್ಟೆ ನಾನು. ಎಲ್ಲನೂ ಕೂಡ ನಾನು ಫಾಸ್ಟ್ ಫಾರ್ವರ್ಡ್ ಮಾಡಿಟ್ಟಿದ್ದೇನೆ, ಗೊತ್ತಾಗ್ಬೋದು. ಇಷ್ಟು ಫಾಸ್ಟಾಗಿ ಮಾಡೋದಿದ್ರೆ ಜಗತ್ತಲ್ಲಿ ಯಾರೆಲ್ಲ ಏನೆಲ್ಲ ಎಂತೆಲ್ಲ ಮಾಡಿಬಿಡ್ತಿದ್ರು ಅಲ್ವಾ, ಎಷ್ಟೋ ಕೆಲಸ. ಈಗ ನಾನು ತಂಬಳಿಗೆ ಹುರ್ಕೋತಾ ಇದ್ದೇನೆ. ಯಾವ ತಂಬಳಿ ಗೊತ್ತುಂಟಾ? ಅಮ್ಮ ಇವತ್ತು ತಂಬಳಿ ಮಾಡು ಅಂತ ಹೇಳಿದ್ರು. ಅಮ್ಮ ಹೇಳ್ದಂಗೆ ಮಾಡೋದು. ಅಮ್ಮನಿಗೆ ಏನು ಇಷ್ಟ ಆಗುತ್ತೆ ಊಟ ಮಾಡಬೇಕಲ್ವ ಸ್ವಲ್ಪ ಆದರೂ ಕೂಡ ಅಮ್ಮ. ಹಾಗೆ ಅವರಿಗೀಗ ಹುಷಾರಿಲ್ಲದ ಮೇಲೆ ತುಂಬ ನಾನು ಯೋಚಿಸಿ ಫುಡ್ ಕೊಡ್ತಾ ಇದ್ದೇನೆ. ಹಾಗೆ ಸ್ವಲ್ಪ ಜೀರಿಗೆ ಎಲ್ಲ ಹಾಕಿ ಎಣ್ಣೆಗೆ ಪೇರ್ಲೆ ಎಲೆ ಇರುತ್ತಲ್ಲ, ಎಳತ್ತು ಎಲೆ ಇರುತ್ತಲ್ಲ, ಕುಡಿ ಅಂತ ಹೇಳ್ತಾರೆ, ಅದರದ್ದು ತಂಬಳಿ ಮಾಡ್ತೇನೆ. ಇದನ್ನು ಹಾಕಿ ಫ್ರೈ ಮಾಡಬೇಕು. ತುಂಬ ಈಸಿ. ಎಣ್ಣೆ ಹಾಕಿ ಸ್ವಲ್ಪ ಜೀರಿಗೆ ಹಾಕಿ ಎಲೆಗಳನ್ನು ಹಾಕಿ ಫ್ರೈ ಮಾಡುವಂಥದ್ದು. ಚೆನ್ನಾಗಿ ಫ್ರೈ ಅಂದರೆ ಜೀರಿಗೆ ಜೀರ್ಣ ಆಗುತ್ತಲ್ವ. ಮತ್ತು ಪೇರ್ಲೆ ಕುಡಿಯಿಂದ ಹೊಟ್ಟೆಗೆ ಸಂಬಂಧಪಟ್ಟ ಎಲ್ಲ ರೋಗ ಹೋಗುತ್ತೆ. ಹೊಟ್ಟೆ ಅಪ್ಸೆಟ್ ಆದರೆ ಒಳ್ಳೆಯದು. ಹೊಟ್ಟೆ ನೋವಿಗೂ ಬರುತ್ತೆ. ಏನೇ ಆದರೂ ಕೂಡ ಹೊಟ್ಟೆಗೆ ಸಂಬಂಧಪಟ್ಟಂತೆ ಎಲ್ಲ ಕ್ಲೀನಾಗಿ ಸಾಲ್ವ್ ಆಗುತ್ತೆ ಇದರ ತಂಬಳಿ ಮಾಡಿ ಕುಡಿಯೋದ್ರಿಂದ. ಸೊ ಇದಕ್ಕೆ ಮಿಕ್ಸಿಗೆ ಕಾಯಿ ಹೋಳುಗಳನ್ನು ಹಾಕಿ ಈ ಫ್ರೈ ಮಾಡಿಕೊಂಡ ಏನು ಮಿಶ್ರಣ ಇದೆ ಅದನ್ನು ಹಾಕಿ ಚೆನ್ನಾಗಿ ರುಬ್ಕೊಬಿಡಬೇಕು. ಮೆಣಸು ಹಾಕಂಗಿಲ್ಲ, ಯಾಕಂದರೆ ಹೊಟ್ಟೆ ಅಪ್ಸೆಟ್ ಆದರೆ ಕೊಡ್ತಾರಲ್ವ ಹಾಗೆ. ಮತ್ತು ಖಾರ ಬೇಡ ಅನ್ನೋರಿಗೆ, ಇನ್ನು ಸರಿ ಇದ್ದವರಿಗೆ, ಎಲ್ಲ ಖಾರ ಹಿಡ್ಸತ್ತೆ ಅನ್ನೋರಿಗೆ ಹಸಿಮೆಣಸು ಹಾಕ್ಕೊಂಡು ರುಬ್ಕೊಬಿಡಿಬೇಕಾದ್ರೆ. ರುಬ್ಬಿದ ಮಿಶ್ರಣ ಈ ಕಡೆ ಹಾಕ್ತಾ ಇದ್ದೇನೆ. ಇದೆಂಥ ಪಾತ್ರೆ ಅಪ್ಪ, ಗಲೀಜು ಪಾತ್ರೆ ಅಂದ್ಕೋಬೇಡಿ, ಅದು ಕಲೆಯಾಗಿದೆ. ಯಾವಾಗಲೂ ಅಡುಗೆ ಮಾಡುವಾಗ ಕರಟಿ ಹೋಗಿತ್ತು, ಅದು ಹೋಗಲೇ ಇಲ್ಲ ಎಷ್ಟು ತಿಕ್ಕಿದ್ರು ಕೂಡ. ಏನಾಗಲ್ಲ, ಡೈಲಿ ಯೂಸಿಗೆ ಅಂಥದ್ದೇನು ನಾವು ಪಾಶಾಗಿ ಉಪಯೋಗಿಸ್ಬೇಕಂತಿಲ್ಲ. ನಾವೇನು ಕಾಂಪಿಟೇಷನಿಗೆ ಹೋಗೋದಿದೆಯಾ? ಇಲ್ಲ ಅಲ್ವಾ. ಸೊ ಅಂಥ ತಳ ಹಿಡಿದು ಕಲೆ ಆಗಿಬಿಟ್ಟ ಪಾತ್ರೆಯಲ್ಲಿ ಉಪಯೋಗಿಸಿದರೆ ನಗಾಡೋರು ನಗಾಡಲಿ, ಐ ಡೋಂಟ್ ಕೇರ್. ಈಗ ತಂಬಳಿ ರುಬ್ಬಿದ್ದನ್ನು ಯಾಕೆ ಸೋಸ್ಕೋತಾ ಇದ್ದೇನೆ ಅಂದರೆ, ನಮ್ಮನೆ ತೆಂಗಿನಕಾಯಿ ಏನಿದೆ ಸ್ವಲ್ಪ ನೈಸಾಗಿ ರುಬ್ಬಲ್ಲ, ಸಟ್ಟಾಗತ್ತೆ ಮತ್ತು ಜೀರ್ಣ ಆಗಲ್ಲಲ್ಲ. ಹಾಗೆ ಎಲ್ರಿಗೂ ಕೂಡ ಹಾಳೆ ಅದು ಆ ರೀತಿ ಸಟ್ಟಿದ್ರೆ, ಹಾಗಾಗಿ ಸೋಸ್ಬಿಡ್ತೇನೆ. ಆಮೇಲೆ ಅದರೊಟ್ಟಿಗೆ ಸ್ವಲ್ಪ ಮಜ್ಜಿಗೆಯನ್ನು ಬೆರೆಸಬೇಕು. ತಂಬಳಿ ಯಾವಾಗಲೇ ಮಾಡುವಾಗಲೂ ಕೂಡ ಮಜ್ಜಿಗೆ ಇದ್ದೇ ಇರಬೇಕು. ಮೊಸರಲ್ಲ, ಮಜ್ಜಿಗೆ, ಸ್ವಲ್ಪ ಉಪ್ಪನ್ನು ಸೇರಿಸಿ ಆಮೇಲೆ ಪುನಃ ಒಗ್ಗರಣೆ ಹಾಕಬೇಕು. ಎಣ್ಣೆಗೆ ಸಾಸಿವೆಯನ್ನು ಹಾಕಿ ಚಟಪಟ ಅಂತ ಸಿಡಿದ ಕೂಡಲೇ ಅದಕ್ಕೆ ಹಾಕ್ಬಿಡ್ಬೇಕು. ಆಲ್ರೆಡಿ ನಾವು ಜೀರಿಗೆಯಲ್ಲಿ ಪೇರ್ಲೆ ಎಲೆಯನ್ನು ರುಬ್ಕೊಂಡಿದ್ದೇವಲ್ಲ, ಈಗ ಮೇಲಿಂದ ಹೀಗೇ ಸಾಸಿವೆ ಒಗ್ಗರಣೆ ಹಾಕುವಂಥದ್ದು. ಬೇಕಾದರೆ ಹಾಕ್ಬೋದು, ಬೇಡಾದರೆ ಇಲ್ಲ, ಆಪ್ಷನಲ್ಲು. ಸೊ ಫೈನಲಿ ರೆಡಿ ಆಯಿತು ನೋಡಿ ತಂಬಳಿ. ಸಖತ್ತಾಗಿರುತ್ತೆ ಊಟ ಮಾಡೋಕ್ಕೆ. ಊಟ ಮಾಡ್ತಾ ಇದ್ದಂಗೆ ತಂಪಾಗತ್ತೆ ಹೊಟ್ಟೆ, ಆಯಿತಾ. ಹಾಗೆ ಸ್ವಲ್ಪ ಕೆನೆ ಎಲ್ಲ ಒಟ್ಟು ಸೇರಿಸಿದ್ದಿತ್ತು, ಮಜ್ಜಿಗೆ ಕಡಿದೆ ನೋಡಿ, ಬೆಣ್ಣೆ ಬಂತು. ಹಾಲಿನ ಕೆನೆ, ಮೊಸರು ಕೆನೆ ಎಲ್ಲ ಒಟ್ಟು ಸೇರಿಸಿಟ್ಟಿರ್ತೇನೆ. ಇನ್ನೊಮ್ಮೆ ಬೇಕಾದರೆ ತೋರಿಸೋಣ. ಒಬ್ಬರ ಡಿಮ್ಯಾಂಡ್ ಬಂದಿದೆ ತೋರಿಸಿ ಅಂತ, ನನ್ನ ವ್ಯೂವರ್ ಒಬ್ಬರದ್ದು. ಹಾಗೆ ನೆಕ್ಸ್ಟ್ ನೋಡೋಣ, ಆದರೆ ತೋರಿಸ್ತೇನೆ. ಹಾಗೆ ಮಜ್ಜಿಗೆ ಕೂಡ ರೆಡಿ ಆಯಿತು. ಯಾರು ಕುಡಿಯೋರಿದ್ದರೆ ಕುಡಿತಾರೆ. ಬೆಣ್ಣೆ ಕೂಡ ಹಾಕ್ಕೊಂಡು ಊಟ ಮಾಡ್ಬೋದು. ಫ್ರೆಶ್ಶಾಗಿ ಮಜ್ಜಿಗೆ ಕಡಿದ್ಬಿಡ್ತೇನೆ, ಬೆಣ್ಣೆ ತೆಗಿತೇನೆ. ಹಾಗೆ ಇವತ್ತಿನ ನನ್ನ ಈ ಕುಕ್ಕಿಂಗ್ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೇನೆ. ಬೇರೆ ಎಲ್ಲ ಎಕ್ಸ್ಟ್ರಾ ಸೇರ್ಸೋಕ್ಕಾಗಿಲ್ಲ ವ್ಲಾಗಿಂಗಲ್ಲಿ, ಲೆಂತಿ ಆಗಿಬಿಡುತ್ತಲ್ವ. ಇನ್ನೊಂದು ಬೆಸ್ಟ್ ವ್ಲಾಗೊಂದಿಗೆ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.